ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕದ ಅರ್ಥ: ಓ ಗಣೇಶ, ವಕ್ರತುಂಬಿದ ದಂತವಿರುವ ಮಹಾಕಾಯನಾದ ಕೋಟ್ಯಾಂತರ ಸೂರ್ಯನಂತೆ ಪ್ರಕಾಶಮಾನನಾದ ದೇವರೇ, ನನ್ನ ಎಲ್ಲಾ ಕಾರ್ಯಗಳಲ್ಲಿ ಸದಾ ವಿಘ್ನಗಳನ್ನು ದೂರ ಮಾಡಿ ಯಶಸ್ಸು ನೀಡು ಎಂದು ಅರ್ಥ. ಬನ್ನಿ ಮುಂದುವರಿಯೋಣ. ದಿನ ಭವಿಷ್ಯ 8-4-2026 ಬುಧವಾರ. ಇಂದು ಗ್ರಹಗಳ ಸ್ಥಾನಮಾನಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಅಂದರೆ 12 ರಾಶಿಗಳ ಸಂಪೂರ್ಣ ಭವಿಷ್ಯ. ನಿಮ್ಮ ರಾಶಿಗೆ ಅನುಗುಣವಾಗಿ ಇಂದಿನ ದಿನ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳಿರಿ. 1. ಮೇಷರಾಶಿ, ಏರೀಸ್. ದಿನದ ಭವಿಷ್ಯ: ಇಂದು ನಿಮಗೆ ಉತ್ಸಾಹಭರಿತ ದಿನ. ಕಚೇರಿಯಲ್ಲಿ ನಿಮ್ಮ ಕೆಲಸಗಳಿಗೆ ಪ್ರಶಂಸೆ ದೊರೆಯಲಿದೆ. ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಇದು ಸಕಾಲ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಮಕ್ಕಳಿಂದ ಶುಭ ಸುದ್ದಿ ಕೇಳಲಿದ್ದೀರಿ. ಹಣಕಾಸು ಮತ್ತು ಆರ್ಥಿಕತೆ: ಆರ್ಥಿಕವಾಗಿ ದಿನವು ಉತ್ತಮವಾಗಿದೆ. ಆದರೆ ಯಾರಿಗೂ ಸಾಲ ನೀಡಲು ಹೋಗಬೇಡಿ. ಕೊಟ್ಟ ಹಣ ವಾಪಸ್ ಬರುವುದು ಕಷ್ಟವಾಗಬಹುದು. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ. ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದಿಂದ ಸಂಜೆಯ ವೇಳೆಗೆ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯಿರಿ. 2. ವೃಷಭ ರಾಶಿ, ಟಾರಸ್. ದಿನದ ಭವಿಷ್ಯ: ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ತಾಳ್ಮೆಯಿಂದ ಕೆಲಸಗಳನ್ನು ನಿಭಾಯಿಸುವುದು ಒಳಿತು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಹಿರಿಯರ ಮಾತಿಗೆ ಬೆಲೆ ಕೊಡಿ. ಹಣಕಾಸು ಮತ್ತು ಆರ್ಥಿಕತೆ: ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವಾಗ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು. ಆರೋಗ್ಯ: ಗಂಟಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಹೊರಗಿನ ಆಹಾರ ಸೇವನೆಯನ್ನು ಆದಷ್ಟು ತಪ್ಪಿಸಿ. 3. ಮಿಥುನ ರಾಶಿ, ಜೆಮಿನಾಯ್. ದಿನದ ಭವಿಷ್ಯ: ಇಂದು ನಿಮ್ಮ ಸೃಜನಶೀಲತೆ ಹೆಚ್ಚಾಗಿರುತ್ತದೆ. ಕಲಾಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ದಿನ. ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರಬಹುದು ಅಥವಾ ನೆಂಟರಿಷ್ಟರ ಆಗಮನವಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಹಣಕಾಸು ಮತ್ತು ಆರ್ಥಿಕತೆ: ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. ಷೇರು ಮಾರುಕಟ್ಟೆಯಲ್ಲಿ ಅಲ್ಪ ಲಾಭ ನಿರೀಕ್ಷಿಸಬಹುದು. ಆರೋಗ್ಯ: ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರುತ್ತೀರಿ. ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಮತ್ತಷ್ಟು ಚೈತನ್ಯ ಸಿಗಲಿದೆ. 4. ಕಟಕ ರಾಶಿ, ಕ್ಯಾನ್ಸರ್. ದಿನದ ಭವಿಷ್ಯ: ಭಾವನಾತ್ಮಕವಾಗಿ ಸ್ವಲ್ಪ ಏರಿಳಿತಗಳಿರುವ ದಿನ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ. ವೃತ್ತಿಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ. ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಸಣ್ಣ ಚರ್ಚೆಗಳು ನಡೆಯಬಹುದು. ಶಾಂತಿಯಿಂದ ಬಗೆಹರಿಸಿಕೊಳ್ಳಿ. ಆರ್ಥಿಕವಾಗಿ ಜಾಗರೂಕತೆ ಅಗತ್ಯ. ದುಬಾರಿ ವಸ್ತುಗಳ ಖರೀದಿಯನ್ನು ಮುಂದೂಡಿ. ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸುವುದು ಒಳಿತು. ಆರೋಗ್ಯ: ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಇದರಿಂದ ನಿದ್ರಾಹೀನತೆ ಕಾಡಬಹುದು. ರಾತ್ರಿ ಮಲಗುವ ಮುನ್ನ ಪುಸ್ತಕ ಓದುವುದು ಅಥವಾ ಮೃದುವಾದ ಸಂಗೀತ ಕೇಳುವುದು ಒಳ್ಳೆಯದು. 5. ಸಿಂಹರಾಶಿ, ಲಿಯೋ. ದಿನದ ಭವಿಷ್ಯ: ನಾಯಕತ್ವ ಗುಣಗಳಿಂದ ಕಚೇರಿಯಲ್ಲಿ ಮಿಂಚಲಿದ್ದೀರಿ. ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಲಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ಕುಟುಂಬದವರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಣಕಾಸು ಮತ್ತು ಆರ್ಥಿಕತೆ: ಆರ್ಥಿಕವಾಗಿ ಬಲಶಾಲಿಯಾಗಿರುತ್ತೀರಿ. ನವ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಆರೋಗ್ಯ ದೃಢವಾಗಿರುತ್ತದೆ. ಆದರೂ ರಕ್ತದೊತ್ತಡ, ಬಿಪಿ ಇರುವವರು ಸ್ವಲ್ಪ ಎಚ್ಚರ ವಹಿಸಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆಯಬೇಡಿ. 6. ಕನ್ಯಾ ರಾಶಿ, ವರ್ಗೋ. ದಿನದ ಭವಿಷ್ಯ: ನಿಮ್ಮ ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರ ಸಮಸ್ಯೆಗಳನ್ನು ಇಂದು ಬಗೆಹರಿಸುವಿರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತದೆ. ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವಿರಿ. ಹಣಕಾಸು ಮತ್ತು ಆರ್ಥಿಕತೆ: ಬ್ಯಾಂಕ್ ವ್ಯವಹಾರಗಳು ಸುಗಮವಾಗಿ ನಡೆಯಲಿವೆ. ಸಾಲ ಪಡೆಯುವ ಆಲೋಚನೆ ಇದ್ದರೆ ಇಂದು ಅದು ಈಡೇರಬಹುದು. ಖರ್ಚು ವೆಚ್ಚಗಳ ಮೇಲೆ ಹಿಡಿತವಿರಲಿ. ಆರೋಗ್ಯ: ಚರ್ಮದ ಅಲರ್ಜಿ ಅಥವಾ ಧೂಳಿನಿಂದ ಸಮಸ್ಯೆಗಳು ಬರಬಹುದು. ಪ್ರಯಾಣ ಮಾಡುವಾಗ ಎಚ್ಚರಿಕೆ ವಹಿಸಿ. 7. ತುಲಾ ರಾಶಿ, ಲಿಬ್ರಾ.
ದಿನದ ಭವಿಷ್ಯ. ಇಂದು ಸಮತೋಲನ ಕಾಯ್ದುಕೊಳ್ಳುವ ದಿನ. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಹೊಸ ಜನರ ಪರಿಚಯವಾಗಲಿದೆ. ಕುಟುಂಬ. ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ. ಒಡಬುಡ್ಡಿದವರೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಲಿವೆ. ಹಣಕಾಸು ಮತ್ತು ಆರ್ಥಿಕತೆ. ಪಾಲುದಾರಿಕಾ ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ಸ್ಥಿರಾಸ್ತಿ ಖರೀದಿಸಲು ಇದು ಅನುಕೂಲಕರ ಸಮಯ. ಆದರೆ ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸಿ. ಆರೋಗ್ಯ. ಆಹಾರ ಪದ್ಧತಿಯಲ್ಲಿ ಶಿಸ್ತು ಅಳವಡಿಸಿಕೊಳ್ಳಿ. ಅತಿಯಾದ ಸಿಹಿ ತಿನಿಸುಗಳಿಂದ ದೂರವಿರಿ. ಮಧುಮೇಹಿಗಳು ಎಚ್ಚರ ವಹಿಸಬೇಕು. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ದಿನದ ಭವಿಷ್ಯ. ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ಯಾರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳದಿರುವುದು ಒಳಿತು. ಕುಟುಂಬ. ಸಂಗಾತಿಯೊಂದಿಗೆ ವಿನಾಕಾರಣ ವಾದವಿವಾದಗಳು ನಡೆಯಬಹುದು. ಮೌನವೇ ಇಂದು ಬಹಳಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಣಕಾಸು ಮತ್ತು ಆರ್ಥಿಕತೆ. ಆರ್ಥಿಕವಾಗಿ ಮಿಶ್ರ ಫಲ. ಅನಿರೀಕ್ಷಿತ ಧನಲಾಭವಾದರೂ ಅದಕ್ಕೆ ತಕ್ಕಂತೆ ಖರ್ಚುಗಳು ಎದುರಾಗುತ್ತವೆ. ಬೆಟ್ಟಿಂಗ್ ಅಥವಾ ಲಾಟರಿ ಹಂತಹ ಚಟುವಟಿಕೆಗಳಿಂದ ದೂರವಿರಿ. ಆರೋಗ್ಯ. ಕೀಲು ನೋವು ಅಥವಾ ಬೆನ್ನು ನೋವು ಕಾಡಬಹುದು. ಭಾರವಾದ ವಸ್ತುಗಳನ್ನು ಎತ್ತುವಾಗ ಜಾಗರೂಕರಾಗಿರಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ದಿನದ ಭವಿಷ್ಯ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಒಲವು ಹೆಚ್ಚಾಗಲಿದೆ. ದೂರದ ಪ್ರಯಾಣ ಮಾಡುವ ಅವಕಾಶ ಒದಗಿ ಬರಬಹುದು. ಇದು ನಿಮಗೆ ಲಾಭದಾಯಕವಾಗಿ ಪರಿಣಮಿಸಲಿದೆ. ಕುಟುಂಬ. ತಂದೆ ಅಥವಾ ಹಿರಿಯರ ಸಲಹೆ ನಿಮಗೆ ಮಾರ್ಗದರ್ಶನ ನೀಡಲಿದೆ. ಕುಟುಂಬದೊಂದಿಗೆ ದೇವಾಲಯ ದರ್ಶನ ಮಾಡುವ ಸಾಧ್ಯತೆ ಇದೆ. ಹಣಕಾಸು ಮತ್ತು ಆರ್ಥಿಕತೆ. ಆರ್ಥಿಕವಾಗಿ ಸ್ಥಿತಿ ಉತ್ತಮವಾಗಿರುತ್ತದೆ. ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡುವಲ್ಲಿ ಯಶಸ್ವಿಯಾಗುವಿರಿ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ದೊರೆಯಲಿದ್ದಾರೆ. ಆರೋಗ್ಯ. ಪ್ರಯಾಣದಿಂದಾಗಿ ದೇಹದಲ್ಲಿ ಆಯಾಸ ಕಾಣಿಸಬಹುದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಕಾಲು ನೋವು ಬರಬಹುದು. 10. ಮಕರ ರಾಶಿ, ಕ್ಯಾಪ್ರಿಕಾನ್. ದಿನದ ಭವಿಷ್ಯ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ದಿನ. ನಿಮ್ಮ ಕಠಿಣ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸುತ್ತಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಒದಗಿ ಬರಲಿದೆ. ಕುಟುಂಬ. ಕೆಲಸದ ಒತ್ತಡದಿಂದಾಗಿ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲು ಸಾಧ್ಯವಾಗದಿರಬಹುದು. ಇದರಿಂದ ಮನೆಯವರ ಅಸಮಾಧಾನ ಎದುರಿಸಬೇಕಾಗಬಹುದು. ಹಣಕಾಸು ಮತ್ತು ಆರ್ಥಿಕತೆ. ದೀರ್ಘಾವಧಿಯ ಹೂಡಿಕೆಗಳು ಇಂದು ಉತ್ತಮ ಲಾಭ ತಂದುಕೊಡಲಿವೆ. ವಾಹನ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ಹಣ ಖರ್ಚಾಗಬಹುದು. ಆರೋಗ್ಯ. ಮಂಡಿ ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸಿ. 11. ಕುಂಭರಾಶಿ, ಅಕ್ವೇರಿಯಸ್. ದಿನದ ಭವಿಷ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಹಳೆಯ ನೆನಪುಗಳನ್ನು ಮೆಲುಹಾಕುವಿರಿ. ಕುಟುಂಬ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಂತೋಷಕೂಟದಲ್ಲಿ ಭಾಗವಹಿಸುವಿರಿ. ಮನೆಯಲ್ಲಿ ಉಲ್ಲಾಸದ ವಾತಾವರಣ ಇರುತ್ತದೆ. ಹಣಕಾಸು ಮತ್ತು ಆರ್ಥಿಕತೆ. ಆರ್ಥಿಕವಾಗಿ ಸಾಧಾರಣವಾಗಿರುತ್ತದೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಶೋಕಿಗಾಗಿ ಹಣ ಪೋಲು ಮಾಡಬೇಡಿ. ಆರೋಗ್ಯ. ಕಣ್ಣಿನ ಸಮಸ್ಯೆಗಳು ಅಥವಾ ನರದೌರ್ಬಲ್ಯ ಕಾಡಬಹುದು. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಪರೆ ನೋಡುವುದನ್ನು ತಪ್ಪಿಸಿ. 12. ಮೀನರಾಶಿ, ಪೈಸೀಸ್. ದಿನದ ಭವಿಷ್ಯ. ಇಂದು ನಿಮ್ಮ ಅಂತಃಪ್ರಜ್ಞೆ ಚುರುಕಾಗಿರುತ್ತದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನೋಭಾವ ಮೂಡುತ್ತದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಗಳು ಸುಗಮವಾಗಿ ಸಾಗಲಿವೆ. ಕುಟುಂಬ. ಮನೆಯಲ್ಲಿ ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬಹುದು. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಿರಿ. ಹಣಕಾಸು ಮತ್ತು ಆರ್ಥಿಕತೆ. ಆರ್ಥಿಕವಾಗಿ ದಿನವು ಉತ್ತಮವಾಗಿದೆ. ದಾನಧರ್ಮಗಳಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡುವಿರಿ. ಹಳೆಯ ಆಸ್ತಿ ವಿವಾದಗಳು ಬಗೆಹರಿದು ಆರ್ಥಿಕ ಲಾಭವಾಗಬಹುದು. ಆರೋಗ್ಯ. ಹವಾಮಾನ ಬದಲಾವಣೆಯಿಂದಾಗಿ ಶೀತ ಅಥವಾ ಕೆಮ್ಮು ಬರಬಹುದು. ಬಿಸಿನೀರು ಸೇವನೆ ಮಾಡಿ ಮತ್ತು ತಣ್ಣಗಿನ ಪದಾರ್ಥಗಳಿಂದ ದೂರವಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ.